ಎಲ್ಲರಿಗೂ ವಂದನೆಗಳು. ಪ್ರೈಸ್ ಲಾರ್ಡ್. ಬೈಬಲ್ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ. ಹೊಸೊಡಂಬಡಿಕೆಯಲ್ಲಿರುವಂಥ ಮತ್ತಾಯನ ಬರೆದಂಥ ಸುವಾರ್ತೆಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಹೊಸೊಡಂಬಡಿಕೆಯಲ್ಲಿ 27 ಪುಸ್ತಕಗಳಿದೆ ಅನ್ನೋದನ್ನು ನಿಮ್ಮೆಲ್ಲರಿಗೆ ತಿಳಿದಿರುವಂಥ ಸಂಗತಿ. ಅದರಲ್ಲಿ ಮೊದಲನೇ ಪುಸ್ತಕ ಮತ್ತಾಯನ ಬರೆದ ಸುವಾರ್ತೆ. ಈ ಪರಿಚಯವನ್ನು, ಈ ಪುಸ್ತಕದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಪುಸ್ತಕ ಮತ್ತಾಯನ ಬರೆದ ಸುವಾರ್ತೆ. ಬರೆದವರು ಯೇಸುವಿನ ಶಿಷ್ಯನು ಮತ್ತು ಕಾಲ ಕ್ರಿಸ್ತಪೂರ್ವ ಕ್ರಿಸ್ತಶಕ 60ರಿಂದ 70ರ ಮಧ್ಯದಲ್ಲಿ ಬರೆಯಲ್ಪಟ್ಟಿದೆ ಅಂತೇಳಿ ನಂಬುತ್ತಾರೆ. ಮತ್ತು ಬರೆದ ಸ್ಥಳ ಅಂತಿಯೋಕು ಅಥವಾ ಪಾಲೆಸ್ತೇನ ಇಲ್ಲ ಯೂದಾಯ ಪ್ರಾಂತ್ಯಗಳಲ್ಲಿ ಬರೆದಿರುತ್ತಾನೆ ಅಂತೇಳಿ ನಂಬುತ್ತಾರೆ. ಅಧ್ಯಾಯಗಳು 28 ಇದ್ದಾವೆ. ಮುಖ್ಯ ಉದ್ದೇಶ ಯೇಸು ಮೆಸ್ಸಿ ಎಂದು ತೋರಿಸುವಂಥದ್ದಾಗಿದೆ. ಮತ್ತು ಮತ್ತಾಯನು ಯಾರು ಅನ್ನುವುದಾದರೆ, ಮತ್ತಾಯನು ಯೇಸುವಿನ 12 ಜನ ಶಿಷ್ಯರಲ್ಲಿ ಒಬ್ಬನಾಗಿದ್ದನು. ಅವನು ಮೊದಲು ತೆರಿಗೆ ವಸೂಲಿ ಮಾಡುವಂಥ ಟ್ಯಾಕ್ಸ್ ಕಲೆಕ್ಟರ್ ಆಗಿ ಆತನು ಕೆಲಸ ಮಾಡ್ತಾ ಇದ್ದನು. ಮತ್ತಾಯ 9:9ರಲ್ಲಿ ಕೂಡ ಅಥವಾ ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ಮತ್ತಾಯನ ಬಗ್ಗೆ ನೀವು ನೋಡಬಹುದು. ಮತ್ತಾಯನಿಗೆ ಮತ್ತೊಂದು ಹೆಸರು ಲೇವಿ ಅಂತ ಕೂಡ ಕರೆಯಲ್ಪಡ್ತಾ ಇದ್ದನು. ಈತನು ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥ ಸುಂಕದ ಕಟ್ಟೆ ಮೇಲೆ ಕೂತಿರುವಾಗ ಯೇಸು ಆತನನ್ನು ನೋಡಿ ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಹೇಳಿದಾಗ ನಂಬಿ ವಿಶ್ವಾಸದಿಂದ ಬಂದಂಥ ಶಿಷ್ಯನಾಗಿದ್ದನು. ಯಾವ ಭಾಷೆಯಲ್ಲಿ ಬರೆಯಲಾಯಿತು ಅಂದರೆ, ಮೊದಲಿಗೆ ಇಬ್ರು ಅಥವಾ ಅರಮಿಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿರಬಹುದು. ನಂತರ ಗ್ರೀಕ್ ಭಾಷೆಯಲ್ಲಿ ಪ್ರಸಾರವಾಯಿತು ಎಂದು ನಂಬುತ್ತಾರೆ. ಮತ್ತು ವಿಶೇಷವಾಗಿ ಅರಮಿಕ್ ಭಾಷೆ ಮತ್ತು ಸಿರಿಯಕ್ ಭಾಷೆಗಳು ಯೇಸು ಕ್ರಿಸ್ತನ ಮಾತೃಭಾಷೆಯಾಗಿತ್ತು. ಆದ್ದರಿಂದ ಈಗ ಈ ಒಂದು ಮಾತೃಭಾಷೆಗಳ ಬಗ್ಗೆ ಮತ್ತು ಇಬ್ರು, ಅರಮಿಕು, ಗ್ರೀಕು ಇವೆಲ್ಲ ವಾಕ್ಯಗಳು ಶ್ರೇಷ್ಠಕರವಾದದ್ದಾಗಿತ್ತು ಅನ್ನೋದನ್ನು ಮರಿಬೇಡ್ರಿ. ಮತ್ತು ಶ್ರೇಷ್ಠಕರವಾಗಿ ಮತ್ತಾಯನು ಯೇಸು ಕ್ರಿಸ್ತನ ಜೊತೆಯಲ್ಲಿ ಇರುವುದರಿಂದ ಅನೇಕ ವಿಷಯಗಳನ್ನು ಕಣ್ಣಿಗೆ ಕಂಡದ್ದನ್ನು ಬರೆದಿದ್ದಾನೆ, ನೋಡಿದ್ದನ್ನು ಬರೆದಿದ್ದಾನೆ. ಮತ್ತಾಯನ ಸುವಾರ್ತೆಯಲ್ಲಿ ಎಷ್ಟು ಅಧ್ಯಾಯಗಳಿವೆ? ಮತ್ತಾಯನ ಸುವಾರ್ತೆಯಲ್ಲಿ 28 ಅಧ್ಯಾಯಗಳಿವೆ. ಮತ್ತಾಯನ ಸುವಾರ್ತೆ ಮುಖ್ಯ ಉದ್ದೇಶ ಮತ್ತಾಯನ ಯೇಸು ಕ್ರಿಸ್ತನ ವಚನಗಳಲ್ಲಿ ಹೇಳಿದ ಮೆಸ್ಸಿಯನು ರಕ್ಷಕನೆಂದು ತೋರಿಸಲು, ಯೇಸುವಿನ ದಾವೀದನ ಸಂತತಿ ಎಂಬುದನ್ನು ವಿವರಿಸಲು, ಹಳೆಯ ಒಡಂಬಡಿಕೆಯ ಭವಿಷ್ಯವಾಣಿಗಳು ಯೇಸುವಿನಲ್ಲಿ ನೆರವೇರಿದವೆಂದು ತೋರಿಸಲು ಬರೆಯಲಾಗಿದೆ. ವಿಶೇಷವಾಗಿ ಹಳೆಯ ಒಡಂಬಡಿಕೆ ಹೊಸ ಒಡಂಬಡಿಕೆಯಲ್ಲಿ ಒಂದು ಸಾಮ್ಯವಿದೆ. ಯಾಕಂದರೆ ಮೀಕನ ಗ್ರಂಥದಲ್ಲಿಯೂ ಯೆಶಾಯನ ಗ್ರಂಥದಲ್ಲಿ ಹೇಳಿದ ಹಾಗೆ ಮೆಸ್ಸಿಯನ್ನು ಬರ್ತಾನೆ ಎಂಬುದಾಗಿ ಹೇಳಿದ ಆ ಮಾತುಗಳು ಹೊಸ ಒಡಂಬಡಿಕೆಯಲ್ಲಿ ಎತ್ತಿ ತೋರಿಸ್ತಾ ಇದ್ದಾನೆ. ಮತ್ತಾಯನು ಈತನೇ ರಕ್ಷಕನು, ಈತನೇ ಮೆಸ್ಸಿಯನು, ಈತನೇ ನಮ್ಮನ್ನು ಬಿಡಿಸುವುದಕ್ಕಾಗಿ ಯೋಧರ ಅರಸನು ಮತ್ತು ನಮಗಾಗಿ ಈ ಲೋಕದಲ್ಲಿ ಆ ಒಂದು ಬೆತ್ಲೆಹೇಮಿನಲ್ಲಿ ಆತನು ಹುಟ್ಟುತ್ತಾನೆ ಅನ್ನುವಂಥ ಸಾಂಕೇತಿಕವಾಗಿ ಏನು ಬರೆಯಲ್ಪಟ್ಟಿದ್ದ ಹಳೆಯ ಒಡಂಬಡಿಕೆಯಲ್ಲಿ ಆ ಭವಿಷ್ಯವಾಣಿ ನೆರವೇರಿದೆ ಅಂತೇಳಿ ನಂಬುವಂಥ ವ್ಯಕ್ತಿಗಳಲ್ಲಿ ಈ ಒಂದು ಮತ್ತಾಯನು ಕೂಡ ಆಗಿದ್ದಾನೆ ಅನ್ನೋದನ್ನು ಮರಿಬೇಡ್ರಿ. ಯೇಸುವಿನ ವಂಶಾವಳಿ ಮತ್ತು 1ನೇ ಅಧ್ಯಾಯದಿಂದ 1ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 17 ವಚನವರೆಗೂ ವಂಶಾವಳಿಗಳನ್ನು ನೋಡಬಹುದು. ಯೇಸುವಿನ ಜನನದ ಬಗ್ಗೆ ನಾವು ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯದಿಂದ 2 ಅಧ್ಯಾಯದಲ್ಲಿ ನಾವು ಸಂಪೂರ್ಣವಾಗಿ ಜನನ ಬಗ್ಗೆ ನೋಡ್ಬೋದು. 2ನೇ ಅಧ್ಯಾಯದಲ್ಲಿ ಯೇಸುವಿನ ದೀಕ್ಷಾಸ್ಥಾನದ ಬಗ್ಗೆ ನಾವು ನೋಡ್ಬೋದು. 3ನೇ ಅಧ್ಯಾಯದಲ್ಲಿ 17ನೇ ವಚನದವರೆಗೂ ದೀಕ್ಷಾಸ್ಥಾನದ ಬಗ್ಗೆ ದೀಕ್ಷಾಸ್ಥಾನ ಕೊಡುವಂಥ ಯೋಹಾನನ ಬಗ್ಗೆ ಕೆಲವೊಂದು ವಿಷಯಗಳನ್ನು ಈ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನಿಖರವಾಗಿ ನೋಡೋದಕ್ಕೆ ಸಾಧ್ಯವಿದೆ. ಮತ್ತು ಯೇಸುವಿನ ಶೋಧನೆ 4ನೇ ಅಧ್ಯಾಯದಲ್ಲಿ ನಾವು ಸಂಪೂರ್ಣವಾಗಿ ಆತನಿಗೆ ನಡೆದ 3 ಶೋಧನೆಗಳನ್ನು ನಾವು ನೋಡ್ಬೋದು. ಯೇಸುವಿನ ಸೇವೆಯ ಮತ್ತು 4ನೇ ಅಧ್ಯಾಯದಿಂದ ಆರಂಭವಾಗ್ತದೆ ಮತ್ತು 25ನೇ ಅಧ್ಯಾಯದವರೆಗೆ ದೇವರು ಅನೇಕ ಪ್ರಾಂತ್ಯಗಳನ್ನು ಗಲಿಲಾಯ ಮತ್ತು ಸಮುದ್ರ ತೀರಗಳಲ್ಲಿ ಮತ್ತು ಅನೇಕ ಪ್ರಾಂತ್ಯಗಳನ್ನು ತಿರುಗಿದನಲ್ಲ, ಅವೆಲ್ಲ ವಿಷಯಗಳು 25 ಅಧ್ಯಾಯದವರೆಗೆ ನೋಡ್ಬೋದು. ಯೇಸುವಿನ ಕಡೆಯ ಭೋಜನ 26ನೇ ಅಧ್ಯಾಯದಲ್ಲಿ ನಾವು ನೋಡಿ ಆಶೀರ್ವಾದ ಪಡ್ಕೊಳ್ಬೋದು. ಯೇಸುವಿನ ಶಿಲುಬೆಯ ಮರಣ 28ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಇದನ್ನು ನೀವು ತಿಳಿದುಕೊಳ್ಳಿರಿ. 27ನೇ ಅಧ್ಯಾಯ 28ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಯೇಸುವಿನ ಮರಣದ ಎಲ್ಲ ವಿಷಯಗಳು ಅದರಲ್ಲಿ ಬರೆಯಲ್ಪಟ್ಟಿದೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ವಿಶೇಷವಾಗಿ 10 ಸಾಮ್ಯಗಳಿದ್ದಾವೆ, ಅಂದರೆ ಉದಾಹರಣೆಗಳಿದ್ದಾವೆ. ಆ ಉದಾಹರಣೆಗಳೆಲ್ಲವೂ ಕೂಡ ನಮ್ಮ ಜೀವಿತಗಳಲ್ಲಿ ಅನೇಕ ಮಾದರಿಯಾಗಿರುವುದಕ್ಕಾಗಿ ಕರ್ತನು ಹೇಳಿದ ಪ್ರತಿಯೊಂದು ಉದಾಹರಣೆಗಳನ್ನು, ಸಾಮ್ಯಗಳನ್ನು ಕಣ್ಣಿಗೆ ಕಂಡ ಹಾಗೆ ನೋಡಿದ್ದನ್ನು ಸಂಪೂರ್ಣವಾಗಿ ಪವಿತ್ರಾತ್ಮನ ಪ್ರೇರೇಪಣೆಯಿಂದ, ಪರಿಶುದ್ಧಾತ್ಮನ ಕೃಪೆಯಿಂದ ಮತ್ತಾಯನು ಸ್ವತಃ ಬರೆಯಲ್ಪಟ್ಟಂಥ ಈ ಒಂದು ಗ್ರಂಥವಾಗಿದೆ, ಬರೆದಿದ್ದಾನೆ ಅನ್ನೋದನ್ನು ಕೂಡ ನೀವು ತಿಳಿದುಕೊಳ್ಳಬೇಕು. ಪಾಪಿಗಳಿಗೆ ರಕ್ಷಣೆಯ ಮುಖ್ಯ ಉದ್ದೇಶವಾಗಿದೆ. ಆತನು ಅರಸನೆಂಬುದಾಗಿ ಹೇಳುವಂಥದ್ದು ಮುಖ್ಯ ಉದ್ದೇಶವಾಗಿದೆ. ಆತನೇ ರಕ್ಷಕನೆಂಬುದಾಗಿ ಹೇಳುವುದು